ಅಫಜಲ್ಪುರ ತಾಲೂಕಿನ ಗೊಲ್ಲಳೇಶ್ವರ ಅಗ್ರೋ ಮಾಲೀಕನ ಹಲ್ಲೆ ಮಾಡಿದ್ದು ರೈತರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ದಾರೆ. ಅಂತವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ರೈತ ಮುಖಂಡರಾದ ಮಹಾಂತೇಶ್ ಜಮಾದಾರ್ ಅವರು ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ರೈತರ ಮೇಲೆ ಆಗ್ರೋ ಮಾಲೀಕರ ಹಲ್ಲೆ ಮಾಡಿರುವುದು ಅಲ್ಲದೆ ರೈತರ ಬಗ್ಗೆ ಸಿಕ್ಕ ಹಾಗೆ ಮಾತನಾಡುತ್ತಿರುವುದು ಸರಿಯಲ್ಲ. ಬೇರೆ ಆಗ್ರೋ ಮಾಲೀಕರು ಹೇಳಿದ ಹಿನ್ನೆಲೆಯಲ್ಲಿ ನಿನ್ನೆ ಅವರನ್ನು ಬಿಡಲಾಗಿತ್ತು. ಈಗ ನಮ್ಮ ರೈತರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುತ್ತಿದ್ದು 2 ದಿನದ ಸಭೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ತಿಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚೆನ್ನು ಹಿಂಚಕೇರಿ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಮೀಡಿಯಾದವರ ಎದುರುಗಡೆ ಹೋಗಿ ಪತ್ರಿಕೆಯಲ್ಲಿ ಮತ್ತು ವಿಡಿಯೋದಲ್ಲಿ ಬಂದಿದೆ. ಏನಂದರೆ ನಾನು ಒಳ್ಳೆಯವನಿದ್ದೀನಿ, ರೈತರೇ ಸುಮಾರಿದ್ದಾರೆ ಅಂತ ಹೇಳಿದ್ದಾನೆ. ಆ ನಾಲ್ಕನ ನಾನು ಅಗ್ರೋ ಮಾಲೀಕನಿಗೆ ನಾಲ್ಕಿಗೆ ಹೇಳ್ತಾ ಇದ್ದೀನಿ, ನೀನೊಬ್ಬ ಲಪಂಗ ನನ್ನ ಮಗ. ನೀನು ರೈತರ ಮೇಲೆ ಹಲ್ಲೆ ಮಾಡಿ ನಾನು ಸಮರ್ಥನಂತ ಏನು ಹೇಳ್ಕೊಳ್ಕತ್ತಿದ್ದಿ, ನೀನು ಲಪಂಗ ನನ್ನ ಮಗ ನೀನು. ನಾವು ರೈತರು ಮಾನ್ಯ ತಹಸೀಲ್ದಾರರು ಮತ್ತು ಅಗ್ರಿಕಲ್ಚರ್ ಇವತ್ತು ಅಧಿಕಾರಿಗಳು ಮತ್ತು ಆಗ್ರೋ ಮಾಲೀಕರು ಕೆಲವು ಅಫಜಲ್ಪುರ ತಾಲೂಕಿನಲ್ಲಿ ಒಳ್ಳೆಯ ಆಗ್ರೋಗಳು ಇದ್ದಾವೆ. ಆ ಒಳ್ಳೆಯ ಆಗ್ರೋ ಮಾಲೀಕರು ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಇದೊಂದು ಸಲ ಹೋಲಿ ಬಿಡ ಅಂತೇಳಿ ಹೇಳಿದಾಗ ನಾವೆಲ್ಲ ರೈತರು ಮತ್ತು ಇನ್ನೂ ಕೂಡ ನಾವು ರೈತರು ನಾಳೆ ನಾಡ್ದು ಸಭೆ ಮಾಡಿ ಆ ಆಗ್ರೋ ವಿರುದ್ಧ ಏನು ಕ್ರಮ ಕೈಗೊಳ್ಬೇಕನ್ನುವಂಥದ್ದು ನಾವು ಮುಂದೆ ದಿನಮಾನದಲ್ಲಿ ನಾವು ರೈತ ಸಂಘದವರು ವಿಚಾರ ಮಾಡ್ತೀವಿ. ಹಾಗಾಗಿ ಈ ನಾಲಾಯಕ ನಾನು ಸಮರ್ಥನ ಅಂತೇಳಿ ಏನೋ ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ ಹೇಳಿದ್ದಾನೆ, ಒಬ್ಬ ನಾಲ್ಕನೇ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನೀನು ರೈತರಿಗೆ ಇಡೀ ನಮ್ಮ ತಾಲೂಕಿನ ರೈತರು ಸುಮಾರು ಜನ ರೈತರು ನಮಗೆ ಕರೆ ಮಾಡಿ ನೀನು ಸುಮಾರು ಏನು ಡುಪ್ಲಿಕೇಟ್ ಬೀಜ ಮಾರೋದು, ಡುಪ್ಲಿಕೇಟ್ ಯೂರಿಯಾ DAP ಮಾರೋದು ಸುಮಾರು ಜನ ನಮ್ಮ ರೈತರು ನಮಗೆ ರೈತ ಸಂಘದವರಿಗೆ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಅಫಜಲ್ಪುರ ತಾಲೂಕಿನ ರೈತರಿಗೆ ನಾನು ವಿನಂತಿ ಮಾಡ್ಕೋದು ಏನಪ್ಪ ಅಂದರೆ, ಅಫಜಲ್ಪುರ ತಾಲೂಕಿನಲ್ಲಿ ಒಳ್ಳೆಯ ಆಗ್ರೋಗಳು ಭಾಳ ಇದ್ದಾವೆ. ಆ ಗೊಲ್ಲಳೇಶ್ವರ ಆಗ್ರೋ ಆ ನಾಲ್ಕಿಗೆ ತಕ್ಕ ಪಾಠ ಕಲಿಸ್ಬೇಕು. ರೈತರ ಮೇಲೆ ಏನು ಹಲ್ಲೆ ಮಾಡ್ಯಾನಲ್ಲ, ರೈತರಿಗೇನು ಹೊಡೆದಾರಲ್ಲ. ಹಾಗಾಗಿ ದಯವಿಟ್ಟು ಯಾರ್ಯಾರು ನಿಯತ್ತಿನ ರೈತರಿದ್ದೀರಿ ನೀವು ಆ ಗೊಲ್ಲಳೇಶ್ವರ ಆಗ್ರೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಅವ ಎಲ್ಲ ರೈತರ ಮೇಲೆ ಹಲ್ಲೆ ಮಾಡೋದು, ದಬ್ಬಳಿಕೆ ಮಾಡೋದು, ಹವಾಜ್ ಹಾಕೋದು, ಏಕವಚನದಲ್ಲಿ ಕುಡಿದು ನಿಷೇಧದಲ್ಲಿ ಮಾತಾಡೋದು ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ ಆಗ್ರೋ ಎಲ್ಲಿ ಬರ್ತದಪ್ಪ ಅಂದರೆ ಸಿದ್ದರಾಮೇಶ್ವರ ಗುಡಿ ಮತ್ತು ಮೋಟಿಗೆಯವರ ಮೆಡಿಕಲ್ ಮಧ್ಯದಲ್ಲಿ ಒಂದು ಆಗ್ರೋ ಬರ್ತದೆ. ದಯವಿಟ್ಟು ಅವನ ಆಗ್ರೋಕ್ಕೆ ಯಾರು ಹೋಗಬೇಡ್ರಿ. ಇಡೀ ಅಫಜಲ್ಪುರ ತಾಲೂಕಿನಲ್ಲಿ ಒಳ್ಳೆಯ ಆಗ್ರೋಗಳು ಇದ್ದಾವೆ. ಆ ಆಗ್ರೋಗಳಲ್ಲಿ ಹೋಗ್ರಿ. ಆ ಆಗ್ರೋಕ್ಕೆ ನಾವು ಈ ಗೊಲ್ಲಳೇಶ್ವರ ಆಗ್ರೋದವರು ಏನು ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ, ಮುಂದಿನ ದಿನಮಾನದಲ್ಲಿ ಅವನಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ನಮ್ಮ ರೈತ ಸಂಘ ಮಾಡುತ್ತೆ ಅನ್ನುವಂಥ ಮಾತು ಹೇಳಿ ಇವತ್ತು ಅವನಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೀನು ಏನಾದರೂ ಮುಂದಿನ ದಿನಮಾನದಲ್ಲಿ ರೈತರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಮಾಡಿದ್ರೆ ನಾವು ರೈತರು ಕಾಲನ್ನು ತೊಗೊಂಡು ಹೊಡೆಯುವಂಥ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ನಿನಗೆ ನಿಯತ್ತಿನಿಂದ ಹೇಳ್ತಾ ಇದ್ದೀವಿ. ನಿನಗೆ ಮುಂದಿನ ದಿನಮಾನದಲ್ಲಿ ಪಾಠ ಕೂಡ ಕಲಿಸ್ತೀವಿ ಅನ್ನೋಂಥ ಮಾತು